ಸದ್ಯ ಅಪ್ಪ ಹೆಂಗೋ ಸಮಾಧಾನ ಆದರು. ಏನಾಯಿತು ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಸರಿಯಾದ ಟೈಮ್ಗೆ ಅದಕ್ಕೆ ಬಂದು ಅಪ್ಪನ ಬಚಾವ್ ಮಾಡಿದ್ರು. ದಿಶಾ ಅವ್ರು ಇಲ್ಲಿಗೆ ಬಂದು ಇಷ್ಟು ದಿನ ಆಯಿತು, ಇನ್ನೂ ಅವ್ರ ಬಗ್ಗೆ ನನಗೇನು ಕ್ಲೂನೇ ಸಿಗಲಿಲ್ವಲ್ಲ. ಅವ್ರ ಬಗ್ಗೆ ಹೆಂಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು? ದಿಶಾ ಅವ್ರ ಲ್ಯಾಪ್ಟಾಪು, ಇದರಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ? ದಿಶಾ ಅವ್ರ ತಂದೆ ತಾಯಿ ಯಾರು ಅಂತ ನನಗೆ ಪ್ರಭಾಕರ್ ಮಾವಂಗೆ ಡೌಟ್ ಇತ್ತು. ದಿಶಾ ಅವ್ರ ತಂದೆ ತಾಯಿನೂ ಕರೆಸಿದ್ರು, ಅವ್ರು ಬಂದು ಹೋಗೋ ಆಯಿತು. ಬಟ್ ಪ್ರಭಾಕರ್ ಮಾವಂಗೆ ಮಾತ್ರ ಅವ್ರ ಮೇಲಿನ ಡೌಟ್ ಏನು ಕಡಿಮೆ ಆಗಿಲ್ಲ. ನನಗೂ ಇವ್ರ ಬಗ್ಗೆ ಏನು ಕ್ಲೂನೇ ಸಿಗ್ತಲ್ವಲ್ಲ. ಈ ದಿಶಾ ಅವ್ರ ಮೂಲಕ ದೀಪ ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಕೊಂಡು ಇವ್ರನ್ನ ಮದುವೆಯಾಗಿ ಮೋಸ ಹೋಗ್ಬಿಟ್ನಾ? ಅವತ್ತು ಸಿಮ್ ಕಾರ್ಡ್ ಸಿಗಲಿಲ್ಲ, ಬಟ್ ಸಿಮ್ ಕಾರ್ಡ್ ಕವರ್ ಸಿಕ್ತು. ಅದ್ರ ಮೇಲೆ ನಂಬರ್ ಇತ್ತು. ಅದನ್ನು ನೋಟ್ ಮಾಡ್ಕೊಂಡು ವಿಚಾರಿಸಿದ್ರೆ ಆ ಸಿಮ್ ಯಾರ ಹೆಸರಲ್ಲಿದೆ, ಓಡ್ತಿದ್ಯೋ ಇಲ್ವೋ ಅಂತ ತಿಳ್ಕೊಬೋದಲ್ವಾ? ಸರ್, ಬರ್ತಾ ಇರೋ ಹೊಸ ಆಫೀಸರ್ ಯಾರಂತೆ ಸರ್? ಯಾರು ಬರ್ತಾರೋ ಏನು ಕಥೆನೋ ಗೊತ್ತಿಲ್ಲರಿ. ಒಟ್ಟಿನಲ್ಲಿ ಯಾರೋ ಸ್ಪೆಷಲ್ ಆಫೀಸರ್ ಬರ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಅಷ್ಟೇ. ಸರ್, ನೀವು ನಮ್ಮ ಸೀನಿಯರ್ ಅಲ್ವಾ, ಅದಕ್ಕೆ ನಿಮ್ಗೆ ಏನಾದರೂ ಗೊತ್ತಿರುತ್ತಾ ಅಂತ ಕೇಳಿದೆ. ಸರ್ 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 ಏನು ರೀ ನಿಮ್ಮದು? ಸರ್, ನಿನ್ನೆಯಿಂದ ನಮ್ಮ ಮಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಎಷ್ಟು ಹುಡುಗರು ಸಿಗ್ತಾ ಇಲ್ಲ ಸರ್. ನನ್ನ ಮಗಳು ಥರನೇ ಕೆಲವೊಂದು ಮಕ್ಕಳು ಕಾಣೆ ಆಗ್ತಿದ್ದಾರೆ. ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಹೇಗಾದರೂ ಮಾಡಿ ನನ್ನ ಮಗಳನ್ನ ಹುಡುಕೊಡಿ ಸರ್, ಪ್ಲೀಸ್ ಸರ್. ರೀ, ಬೆಳಗ್ಗೆನೆ ಸ್ಟೇಷನ್ಗೆ ಬಂದು ಈ ರೀತಿ ಸೀನ್ ಕ್ರಿಯೇಟ್ ಮಾಡಬೇಡ್ರಿ. ಈಗ ಇಲ್ಲಿಗೆ ಹೊಸ ಆಫೀಸರ್ ಬರ್ತಿದ್ದಾರೆ. ನಿಮ್ಮ ಗೋಲ್ನ ಸಂಜೆ ಬಂದು ಹೇಳ್ಕೊಳ್ಳಿ. ಏನು ಮಾಡಬೇಕು ಅಂತ ಆಮೇಲೆ ನೋಡೋಣ. ನಮ್ಮ ಮಗಳು ಸಿಕ್ಕಿಲ್ಲ ಅಂದ್ರೆ ನಾವು ಬದುಕೋದೇ ಇಲ್ಲ ಸರ್. ನೀವು ಸ್ಟೇಷನ್ ಮುಂದೆ ನಾವು ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀವಿ. ನೀವಿಬ್ಬರು ಎದುರಿಸ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ನೀವು ಸರಿಯಾಗಿ ನೋಡ್ಕೊಳ್ದೆ ನಮ್ಮೇಲೆ ಗೂಬೆ ಕೂರಿಸ್ತಿದ್ದೀರಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೋದರೆ ಸರಿ, ಇಲ್ಲಾಂದರೆ ಒದ್ದು ಕಳಿಸ್ಬೇಕಾಗತ್ತೆ. ನೀವು ಅದೇನು ಮಾಡ್ತೀರೋ ಮಾಡಿ, ನಮ್ಮ ಮಗಳು ಸಿಗೋವರೆಗೂ ನಾವಂತೂ ಇಲ್ಲಿಂದ ಕದಲಲ್ಲ. ನಾವಿಲ್ಲೇ ಕೂಡ್ತೀವಿ. ಭರತ್, ಮೊದಲು ಇವ್ರನ್ನ ಕಳಿಸು. ಹೋಗ್ಲಿಲ್ಲ ಅಂದರೆ ಎಳೆದಕ್ಕೆ ಕಳಿಸು. ಸರ್, ದಯವಿಟ್ಟು ಹುಡ್ಕೊಡಿ ಸರ್. ದೀಕ್ಷಾ, ದೀಕ್ಷಾ, ಹೇಗಿದ್ಯಾ ದೀಕ್ಷಾ? ನಿಂಗೇನಾಗಿಲ್ಲ ತಾನೆ? ಯಾರಪ್ಪ ನಿನ್ನ ಕರ್ಕೊಂಡ್ಬಂದಿದ್ದು?
ಸರ್ ಹ್ಞೂ ವೆಲ್ಕಮ್. ಬಂದು ಮಾತಾಡಿಸಿದಾಗ ಸರ್ ಅಂತ ಕರಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಾಗರಾಜ್? ನಾನಿಲ್ಲಿ ಬಂದಿರೋದು ನಿಮ್ಮ ಥರ ಟೈಮ್ ಪಾಸ್ ಮಾಡೋದಕ್ಕಲ್ಲ, ಕಷ್ಟ ಅಂತ ಬಂದವ್ರ ಕೈ ಹಿಡಿದು ಕಾಪಾಡೋದಕ್ಕೆ. ಎಸ್ ಸರ್. ಸರ್ ನಮ್ಮ ಮಗಳು ಕಾಪಾಡಿದ ದೇವ್ರು ಸರ್ ನೀವು. ಥ್ಯಾಂಕ್ ಯು ಸರ್. ಹೌದು ಸರ್, ತುಂಬ ಥ್ಯಾಂಕ್ಸ್. ಈ ಇನ್ಸ್ಪೆಕ್ಟರ್ ನಮ್ಮ ಮಾತಿಗೆ ಸ್ಪಂದಿಸಲೇ ಇಲ್ಲ. ನಮ್ಮ ಮಗಳನ್ನ ಹುಡ್ಕೊಡಿ ಅಂತ ನಾವೆಷ್ಟು ಕೇಳ್ಕೊಂಡ್ರು ಇವರು ಕಂಪ್ಲೇಂಟೇ ತಗೊಳ್ದೆ ನಮ್ಮನ್ನು ಬಲವಂತವಾಗಿ ವಾಪಸ್ ಕಳಿಸ್ಬಿಟ್ರು. ಯೋಚನೆ ಮಾಡಬೇಡಿ ಅಮ್ಮ, ಇನ್ಮೇಲೆ ಈ ರೀತಿ ಆಗದಿರೋ ಥರ ನಾನು ನೋಡ್ಕೋತೀನಿ. ಧೈರ್ಯವಾಗಿ ಹೋಗಿ ಬನ್ನಿ. ಹಾಗೆ ಮಗಳನ್ನ ಆಚೆ ಕಳಿಸ್ಬೇಕಾದ್ರೆ ಎಚ್ಚರಿಕೆವಾಗಿರಿ. ಹೋಗಿ ಬನ್ನಿ. ನೋಡಿ, ನಾನಿಲ್ಲಿ ಕೆಲವ್ರ ಥರ ದುಡ್ಡು ಮಾಡೋಕ್ಕೆ ಬಂದಿಲ್ಲ. ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರ ಕಷ್ಟ ಹೇಳಿ ಸಹಾಯ ಕೇಳ್ಕೊಂಡು ಬಂದವ್ರನ್ನ ಕಾಪಾಡೋಕ್ಕೆ ಬಂದಿದ್ದೀನಿ. ಅದಕ್ಕೆ ನನ್ನ ಗೌರ್ಮೆಂಟಿಂದ ಸ್ಪೆಷಲ್ ಆಫೀಸರ್ ಆಗಿ ಎಲ್ಲ ಅಪಾಯಿಂಟ್ ಮಾಡಿದ್ದಾರೆ. ಆ ಹೆಣ್ಮಗು ತಂದೆ ತಾಯಿ ಜೊತೆ ನಡ್ಕೊಂಡಿದ್ದು ಸರಿ ಇರಲಿಲ್ಲ. ಸಾರಿ ಸರ್, ನೀವು ಇಲ್ಲಿ ಬರ್ತಿರೋ ಕಾರಣಕ್ಕೆ ಅವ್ರನ್ನ ತಡೆದು ಕೂರಿಸಿದ್ದೆ. ಆಮೇಲೆ ಕಂಪ್ಲೇಂಟ್ ತಗೊಳ್ಳೋಣಂತ ವೆಯ್ಟ್ ಮಾಡ್ತಿದ್ದೆ. ಪ್ರಾಣ ಹೋಗ್ತಿದ್ರು ನಾವು ಮಾಡೋ ಕೆಲಸನ ಬಿಡಬಾರ್ದು. ನಿಯತ್ತಾಗಿರೋ ಕಾರಣಕ್ಕೆ ಜಯರಾಮ್ ಅವ್ರಿಗೆ ಪ್ರಮೋಷನ್ ಸಿಕ್ಕಿತ್ತು. ಇವತ್ತು ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಇವರು. ಸ್ಟೇಷನ್ಗೆ ಬರೋ ಪ್ರತಿಯೊಬ್ಬರು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಅಂದ್ಕೊಂಡೇ ಬರ್ತಾರೆ. ನಾವು ಅದನ್ನು ಯಾವುದೇ ಕಾರಣಕ್ಕೂ ಸುಳ್ಳು ಮಾಡಬಾರ್ದು. ಅರ್ಥ ಆಯ್ತಾ? ಓಕೆ ಸರ್. ಬರತ್ತವ್ರೆ, ಆ ಮಕ್ಕಳನ್ನ ಸೇಫಾಗಿ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡಿ. ಓಕೆ ಒಳಗೆ ಬನ್ನಿ ಸರ್. ಸರ್ ನೀವು ಬನ್ನಿ. ಹ್ಞೂ